ಸಾರಿ ಸರ್, ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲರೂ. ಸ್ವಲ್ಪ ಭಾಳನೇ ವಿಳಂಬ ಆಯಿತು, ಸ್ವಲ್ಪ ಅಲ್ಲ. 4 ಗಂಟೆ 7ಕ್ಕೆ ಹೇಳಿದ್ದೆ ನಾನು. ಆಮೇಲೆ ಏನಾಗಬೇಕಾಗಿದೆ ಅಂದರೆ ಬೇರೆ ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರು ನಮಗೆ ಇಡೀ ನಮ್ಮ ಈ ರಾಜ್ಯದಲ್ಲಿ ಅವರು ದೇಣಿಗೆ ಕೊಟ್ಟಿದ್ದಾರೆ. ನಾನು ಹೇಳಿಲ್ಲ. ಸ್ವಲ್ಪ ವಿಳಂಬವಾಗಿ ಇದನ್ನು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ತಡರಾತ್ರಿ ಆಗಿದೆ, ಸೊ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಮಂತ್ರಿಗಳಾದಂಥ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಸಾಹೇಬ್ರೆ, ಹಿರಿಯರಾದಂಥ ಎಂ.ವೈ. ಪಾಟೀಲ್ ಸಾಹೇಬ್ರೆ, ಜಗದೇವ್ ಗುತ್ತೇದಾರ್ ಅವರೇ, ಶ್ರೀ ಯಲ್ಲಂಪ್ರಭು ಅವರೇ, ಕಮಕ್ನೂರ್ ಅವರೇ, ಮಜಾರ್ ಅವರೇ, ಹಾಗೂ ಪ್ರವೀಣ್ ಅವರೇ, ಹಾಗೂ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು, ಮುಂಬರುವ ತಿಂಗಳು ನಮ್ಮ ರಾಜ್ಯದ ಜನರಿಗೆ ಮತ್ತು ರೈತರಿಗೆ ಭಾಳ ಕಷ್ಟದ ದಿನಗಳು ಎದುರಿಸಬೇಕಾಗ್ತದೆ. ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಅಲ್ಲ, ಇಡೀ ದೇಶಕ್ಕೆ ಮತ್ತು ಏಷ್ಯಾ, ಸೌತ್ ಅಮೇರಿಕಾ, ಪಾರ್ಟ್ಸ್ ಆಫ್ ಯುರೋಪ್ ಮತ್ತು ಆಸ್ಟ್ರೇಲಿಯಾಗೂ ಕೂಡ ಒಂದು ಪ್ರಕೃತಿಯ ವಿಕೋಪ. ಏನು ಮುಂಚೆ ಬರೀ ಎಲ್ ನೀನೋ ಎಫೆಕ್ಟ್ ಅಂತ ನಾವು ಕೇಳ್ತಾ ಇದ್ವಿ, ಈ ಬಾರಿ ಸೂಪರ್ ಎಲ್ ನೀನೋ ಎಫೆಕ್ಟ್ ಅಂತ ಆಗುತ್ತೆ. ಇದರಲ್ಲಿ ಹೀಟ್ ವೇವ್ ಕೂಡ ಜಾಸ್ತಿ ಆಗುತ್ತೆ, ಮಳೆ ಕೂಡ ಕಮ್ಮಿ ಆಗುತ್ತೆ, ಕೊರತೆ ಆಗುತ್ತೆ, ಮತ್ತು ಬೆಳೆಗಳಿಗೆ ಕೂಡ ಸ್ವಲ್ಪ ಸಂಕಷ್ಟ ಎದುರಾಗ್ಬೋದು. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ಸಭೆ ನಡೆಸಿ ರಾಜ್ಯಾದ್ಯಂತ ನಮ್ಮ ಕುಡಿಯೋ ನೀರಿನ ಪರಿಸ್ಥಿತಿ ಇರ್ಬೋದು, ರೈತರ ಸಂಕಷ್ಟ ಇರ್ಬೋದು, ನೀರಾವರಿಯ ಸಂಕಷ್ಟಗಳಿರ್ಬೋದು, ಮೇವಿರ್ಬೋದು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಅವರೇ ಖುದ್ದಾಗಿ ಪ್ರತಿ ಡಿವಿಷನ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ಅವರ ಮೊದಲನೇ ಪ್ರವಾಸ 12ವರೆಗೆ ಬೆಂಗಳೂರಿಂದ ಬಿಟ್ಟು ನೇರವಾಗಿ ನಿಮ್ಮ ಬೀದರ್ಗೆ ಇಳಿತಾರೆ. ಅಲ್ಲಿಂದ ಬಸವ ಕಲ್ಯಾಣಕ್ಕೆ ಕೊಡ್ತಾರೆ. ಅನುಭವ ಮಂಟಪಕ್ಕೆ ಭೇಟಿ ನೀಡಿ ಅಲ್ಲಿನ ಎಲ್ಲ ಜನರ ಜೊತೆ ಆಲಿಸಿ, ಅದಾದಮೇಲೆ ಮತ್ತೆ ಬೀದರಿಗೆ ಬಂದು ಬೀದರಿಂದ ರಾತ್ರಿ ಅಷ್ಟರಲ್ಲಿ ಕಲಬುರಗಿಗೆ ಬರ್ತಾರೆ. ಬಹುಶಃ 7 ಗಂಟೆ ಆದ ನಂತರ ಅವರು 7:30-8 ಗಂಟೆ ಆಗ್ಬೋದು, ಅಥವಾ 7 ಗಂಟೆ ಆಗಿ ಇಲ್ಲಿ 6 ಗಂಟೆ ಅಂತ ಪ್ರೋಗ್ರಾಮ್ನಲ್ಲಿದೆ, ಇಲ್ಲಿ 7 ಗಂಟೆ ತನಕ ಬರ್ಬೋದು. ಸೊ ಇಲ್ಲಿ ಕಲಬುರಗಿನಲ್ಲಿ ಅವರು ಬಂದ ನಂತರ ಮೊದಲನೇ ಬಾರಿಗೆ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನು ನೀಡ್ತಾರೆ. ಅದಾದಮೇಲೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅವರ ಒಂದು ಯಾವ ಟೈಮಿಗೆ ಬರ್ತಾರೆ ನೋಡ್ಕೊಂಡು ಬಹುಶಃ ಇಲ್ಲಿ ನಮ್ಮ ಪದ್ಧತಿಯಂತೆ ಶರಣಬಸಪ್ಪ ದೇವಸ್ಥಾನ ಮತ್ತು ದರ್ಗಾಗೂ ಭೇಟಿ ನಾಳೆ ನೀಡ್ಬೋದು ಅಥವಾ ನಾಡಿದ್ದು ನೀಡ್ಬೋದು, ಡಿಪೆಂಡಿಂಗ್ ಆನ್ CM ಸಾಬ್ಸ್ ಅರೈವಲ್. ಅದಾದಮೇಲೆ ಮುಂದಿನ ನಾಡಿದ್ದು ಸುಮಾರು 9:00ವರೆಗೆ ಕಲಬುರಗಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆಯನ್ನು ನಾವು ನಡೆಸ್ತೀವಿ. ಸೊ ಬಹುಶಃ ಅದು ಒಂದು 2:30-3 ಗಂಟೆ ತನಕ ನಡಿಬೋದು. ನಾವು ಭಾಳ ಅಜೆಂಡಾ ಸ್ಪೆಸಿಫಿಕ್ ಟಾಸ್ಕನ್ನು ಕೊಡ್ತಾಯಿದ್ದೀವಿ. ಎಲ್ಲರ ಬಗ್ಗೆ ಚರ್ಚೆ ಆಗ್ತಾಯಿಲ್ಲ, ಭಾಳ ಸ್ಪೆಸಿಫಿಕ್ಕಾಗಿ ಪ್ರತಿ ಜಿಲ್ಲೆಯಲ್ಲಿ ಕುಡಿಯೋ ನೀರಿರ್ಬೋದು, ನೀರಾವರಿದಿರ್ಬೋದು, ಮೇವಿರ್ಬೋದು, ಬೆಳೆದಿರ್ಬೋದು, ಮತ್ತು ರೈತರ ಸಂಕಷ್ಟದಿರ್ಬೋದು, ಮತ್ತು ನಗರಕ್ಕೆ ಕುಡಿಯೋ ನೀರುಗಳ ಸಮಸ್ಯೆ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ತಾಯಿದ್ವಿ, ಬೇರೆ ಯಾವುದಕ್ಕೂ ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. ಸೊ ವೆರಿ ಲಿಮಿಟೆಡ್ ಅಜೆಂಡಾ. ಯಾವ ರೀತಿ ನಮ್ಮ ಪ್ರಿಪೇರ್ಡ್ನೆಸ್ ಇರುತ್ತೆ, ಡ್ರಾಟ್ ಪ್ರಿಪೇರ್ಡ್ನೆಸ್ ಇರುತ್ತೆ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು. ಸೊ ಅದು ಒಂದು 4-5 ತಾಸು ಆಗ್ಬೋದು ಮೀಟಿಂಗ್. ಅದಾದಮೇಲೆ ತಮಗೆ ಖುದ್ದಾಗಿ ಮಾನ್ಯ ಮಂತ್ರಿಗಳು ಬ್ರೀಫ್ ಮಾಡ್ತಾರೆ ಏನೇನಾಗಿದೆ ಪ್ರಾದೇಶಿಕ ಮಟ್ಟದ ಇಲಾಖೆಗಳ ಮೀಟಿಂಗ್ನಲ್ಲಿ ಅಂತ. ಅದಾದಮೇಲೆ ಅವರು ಬೆಂಗಳೂರಿಗೆ ರವಾನೆ ಆಗ್ತಾರೆ. ಸೊ ನಾಳೆ ಹೆಚ್ಚಾಗಿ
ಇಲ್ಲಿ ಬೇರೆ ವಿಚಾರಗಳನ್ನು ಅವರು ಚರ್ಚೆ ಮಾಡೋದಿಲ್ಲ. ವೆರಿ ಲಿಮಿಟೆಡ್ ಟು ದ ಇಂಪೆಂಡಿಂಗ್ ಡ್ರಾಟ್. ಅದಾದಮೇಲೆ ತಮ್ಮ ಜೊತೆನೂ ಚರ್ಚೆ ಮಾಡ್ತಾರೆ. ಸೊ ಅದಕ್ಕೆ ನನ್ನ ಮನವಿ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರ ಹತ್ರ, ತಾವು ತಮ್ಮಲ್ಲೂ ಕೂಡ ಸಾಕಷ್ಟು ಕುತೂಹಲ ಇರ್ತದೆ ಗೊತ್ತು, ಮತ್ತು ತಮ್ಮ ನಿರೀಕ್ಷೆಯೂ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಜೊತೆ ಸಮಾಲೋಚನೆ ಮಾಡಬೇಕು ಅಂತ ಇದ್ದಾರೆ. ಸೊ ಅದಕ್ಕೆ ನಾನೇ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಎಲ್ಲ ಆದಮೇಲೆ ಕುಲಂಕುಷವಾಗಿ ತಮ್ಮ ಜೊತೆ ಒಂದು ಮುಕ್ಕಾಲು ತಾಸು 1 ತಾಸು ಕೊಟ್ಟು ಚರ್ಚೆ ಮಾಡಲಿಕ್ಕೆ. ಸೊ ಅದಕ್ಕೂ ಕೂಡ ತಾವು ಸಹಕರಿಸ್ತೀರಾ ಅಂತ ನಿಮ್ಮ ಹತ್ರ ಸಹಕರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇದರ ಏನಾಗುತ್ತೆ, ಬೆಳಿಗ್ಗೆನೇ ನಾವು ಮಾಡಿದ್ರೆ ಇನ್ನೂ ಅಂಕಿಅಂಶಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅವರ ಗಮನಕ್ಕೆ ಸಂಪೂರ್ಣವಾಗಿ ಬಂದಿರೋದಿಲ್ಲ. ಸೊ ಆದ್ದರಿಂದ ಮೀಟಿಂಗ್ ಆದಮೇಲೆ ಅವರಿಗೆ ಒಂದು ಅರ್ಧ ತಾಸು ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಅವರಿಗೂ ಕೂಡ ಆಸಕ್ತಿ ಇದೆ. ಯಾಕಂದರೆ ಮೊದಲನೇ ಬಾರಿಗೆ ಅವರು ನಮ್ಮ ಭಾಗಕ್ಕೆ ಬರ್ತಾ ಇರೋದು, ಜನರ ನಿರೀಕ್ಷೆ ಇರುತ್ತೆ, ರೈತರ ನಿರೀಕ್ಷೆ ಇರುತ್ತೆ, ತಮ್ಮಲ್ಲೂ ಕೂಡ ನಮ್ಮ ಭಾಗಕ್ಕೆ ಅವರ ನೀಲಿ ನಕ್ಷೆ ಏನಿದೆ ಅಂತ ಕೂಡ ತಮ್ಮಲ್ಲೂ ಕೂಡ ಕುತೂಹಲ ಇರುತ್ತೆ. ಸೊ ಇವೆಲ್ಲದಕ್ಕೂ ಕೂಡ ನಾವು ಮುಗ್ಧವಾಗಿ ಅವಕಾಶ ಮಾಡಿಕೊಡ್ತೀವಿ. ತಮ್ಮದೆಲ್ಲರದು ಸಹಕಾರ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಾಳೆ ವೆರಿ ಲಿಮಿಟೆಡ್ ಟು ಕಾಂಗ್ರೆಸ್ ಆಫೀಸ್ ಆ್ಯಂಡ್ ಪಾಸಿಬಲ್ ವಿಸಿಟ್ ಟು ಟೆಂಪಲ್ ಆ್ಯಂಡ್ ದರ್ಗಾ. ಡೇ ಆಫ್ಟರ್ ಟುಮಾರೋ ಇಟ್ ಈಸ್ ಲಿಮಿಟೆಡ್ ಓನ್ಲಿ ಟು ದ ಡ್ರಾಟ್ ಪ್ರಿಪೇರ್ಡ್ನೆಸ್ ಫಾರ್ ದ ಕಲ್ಯಾಣ ಕರ್ನಾಟಕ ರೀಜನ್. ಪತ್ರಕರ್ತರೇ ಬರೆದಿದ್ದೀರಿ ದೊಡ್ಡ ದೊಡ್ಡ ಅಂಕಣಗಳು. Does it not indicate that all these institutions are being misused? So this is a fact. ಎಷ್ಟು ದಿನ ಓಟ್ ಚೋರಿ ಅಂತಿದ್ರಿ ಸರ್, ಈಗ ಚಂದ ಚೋರಿ ಅಂತ ಹೇಳಿ ನೋಡಿ, ಇಲ್ಲ ಹೇಳಿ ಆಗಿ ಹೇಳ್ತಾ ಇದ್ದೀವಿ ನಾವು. ಹಾಗಾಗಿ ದತ್ತವರೇ ಕರೆಕ್ಟ್ ಅನಾಲಿಟಿಕಲ್. ಇಲ್ಲ ಒಂದು ನಿಮಿಷ ಕರೆಕ್ಟಾಗಿ ಹೇಳಿದ್ರಿ. ಇಷ್ಟು ದಿನ ಓಟ್ ಚೋರಿ ಅಂದ್ವಿ. EVMಗೆ ನಾನೇ ಖುದ್ದಾಗಿ ಆ್ಯಸ್ ಅ ಮಿನಿಸ್ಟರ್ ಫಾರ್ ದ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್ ಪತ್ರ ಬರೆದೆ. EVMಗಳನ್ನು ಎಥಿಕಲ್ ಹ್ಯಾಕಿಂಗ್ ಮಾಡಿಸಿ ಅಂತ. ಮಾಡಿದ್ರಾ? ಮಾಡಿಲ್ಲ. ಫಾರ್ಮ್ 6-7 ಮಿಸ್ಯೂಸ್ ಮಾಡಿದ್ರು. ಮಾದೇವಪುರ ಪ್ರೂವ್ ಆಯಿತಾ? ಎಲ್ಲದು ಬಿಟ್ಬಿಡಿ, ಅಳಂದು ಪ್ರೂವ್ ಆಯಿತಾ? 22,000 ಪೇಜ್. ಯಾರು A1 A2 BJP ಅವರ. ಅದಾದಮೇಲೆ ಸಾಹೇಬ್ರು ಹೇಳ್ದಂಗೆ ಈ ಚೀಫ್ ಎಲೆಕ್ಷನ್ ಕಮಿಷನರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಬದಲಾವಣೆ ಮಾಡಿದ್ರ. ಚೀಫ್ ಜಸ್ಟಿಸಿಗೆ ತೆಗೆದ್ಬಿಟ್ಟು ಅವ್ರು ಯಾವುದೋ ಒಂದು ಕ್ಯಾಬಿನೆಟ್ ಯೂನಿಯನ್ ಕ್ಯಾಬಿನೆಟಿಗೆ ಹಾಕಿದ್ದಾರೆ. ಅವ್ರು ಯಾರು ಮಾತು ಕೇಳೋದು? ಪ್ರೈಮ್ ಮಿನಿಸ್ಟರ್ ಮಾತು ಕೇಳೋದು. 2:1 ಆಯಿತಾ ಅಲ್ಲಿ? ಅದಾದಮೇಲೆ ಏನು ಮಾಡಿದ್ರು? ಜುಡಿಷಿಯಲ್ ಇಮ್ಯುನಿಟಿ ತಂದರು ಚೀಫ್ ಎಲೆಕ್ಷನ್ ಕಮಿಷನರಿಗೆ. ಏನಾದರೂ ಅವರು ಈ ಎಲೆಕ್ಷನ್ ಪ್ರಕ್ರಿಯೆ ಮಾಡಬೇಕಾದಾಗ ಅವ್ರು ಏನೇ ಮಾಡಿದ್ರೂ ಕೂಡ ಯಾವ ಕೋರ್ಟ್ನಲ್ಲೂ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಜುಡಿಷಿಯಲ್ ಇಮ್ಯುನಿಟಿ ಫಾರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಅನ್ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು? 70 ಜನ MP ಗಳಿಗೆ ಹೊರಗೆ ಹಾಕ್ಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡಿದ್ರು. ತಮ್ಗೆ ನೆನಪಿರ್ಬೋದು, ಅದು ಸಂವಿಧಾನಿಕವಾಗ. ಅದಾದಮೇಲೆ ಅಂತಂದರು, ನಿಮಗೆ SIR ತಂದರು. ಬಿಹಾರ್ನಲ್ಲಿ ಒಂದು ಸಣ್ಣ ಪ್ರಯೋಗ ನಡೆಸಿದ್ರು, ಸಕ್ಸಸ್ ಆಯಿತು. ಕೇರಳನಲ್ಲಿ ಎಚ್ಚೆತ್ಕೊಂಡ್ಬಿಟ್ಟು ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟು PDOಗಳ ಮುಖಾಂತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಕಮ್ಮಿ ಆಯಿತು. ಅಲ್ಲಿ ಕಲ್ತರು. ಮತ್ತು ತಮಿಳ್ನಾಡಿಗೆ ಹೋದರು, ಅಲ್ಲೇನೋ ಒಂದು ಪ್ರಯೋಗ ಮಾಡಿದ್ರು, ಸಕ್ಸಸ್ ಆಯಿತು. ಮತ್ತು ಈ 3 ರಾಜ್ಯದಲ್ಲಿ ಏನು ಲೋಪಗಳಿತ್ತು ಅದು ನ್ಯೂನತೆಗಳನ್ನು ಬೆಂಗಾಲ್ನಲ್ಲಿ ಸರಿಪಡಿಸಿದ್ರು. ಏನಂತ? ಲಾಜಿಕಲ್ ಡಿಸ್ಕ್ರಪೆನ್ಸಿ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಲಾಜಿಕಲ್ ಡಿಸ್ಕ್ರಪೆನ್ಸಿ? ಚೀಫ್ ಎಲೆಕ್ಷನ್ ಕಮಿಷನರ್ ಈಗಲೂ ನನಗೆ ಹೇಳಿಬಿಡ್ಲಿ, ನಾನು ರಾಜೀನಾಮೆ ಕೊಡೋಕ್ಕೆ ರೆಡಿ ಇದ್ದೀನಿ. ದೇರ್ ಈಸ್ ನೋ ಡೆಫಿನಿಷನ್. ನಿಮ್ಮದು ಹೆಸರು ದತ್ತಾತ್ರೇಯ, ನೀವು ಸ್ಪೆಲ್ಲಿಂಗ್ ಏನಾದರೂ ಚೇಂಜ್ ಆದರೆ ನಿಮ್ದು ಹೋಯ್ತು. ಪ್ರಿಯಾಂಕ್ ನಂದು ಕ ಒತ್ತಕ್ಷರ, ಕನೇ ಬಂದುಬಿಟ್ರೆ ವಿತೌಟ್ ಒತ್ತಕ್ಷರ, ಇದು ಡಿಸ್ಕ್ರಪೆನ್ಸಿ ಇದೆ ಅಂದ್ಬಿಟ್ಟು ಟ್ರಿಬ್ಯುನಲಿಗೆ ಕಳಿಸ್ತಾರೆ. ಟ್ರಿಬ್ಯುನಲ್ನಲ್ಲಿ ಒಂದೇ ಜಡ್ಜ್ ಇರೋದು. ಹೆಂಗಾಗ್ತದೆ? ಆಲ್ ದಿಸ್ ಈಸ್ ಕಾನ್ಸ್ಟಿಟ್ಯೂಷನಲ್ಲ. ಅದು ಓಟ್ ಚೋರಿ ಆಯಿತಾ? ಓಟ್ ಚೋರಿ ಅಲ್ವಾ ಇದು? ಮತ್ತು ಚಂದಾ ಚೋರಿನೂ ಕರೆಕ್ಟು. ಯಾರು ಮಾಡಿದ್ದು? ನಾವು ಮಾಡಿದ್ದಾ? ಅವರೇ ತಾನೇ. ಈಗ SITನೂ ರಚನೆ ಮಾಡಿದ ಅವ್ರ ಸರ್ಕಾರ, ಹೆಸರುಗಳು ಬರ್ತಾ ಇರೋದು ಅವ್ರ ಸರ್ಕಾರ. ಇದಕ್ಕೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ವರ್ಡಿಕ್ಟ್ ಬಂದಾಗ ಮೋದಿಯವರಿಗೆ ಜಯವಾಗಲಿ ಅಂತ ಹೇಳಿದ್ದು ಅವರು. ಮೋದಿಯವರೇ ಏನು ಬಂದು ಅಡಿಗಲ್ಲಿ ಹಾಕಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು, ಧ್ವಜ ಹಾರಿಸಿದ್ರು, ಎಲ್ಲನೂ ಅವರೇ ಮಾಡಿದ್ದು. ಕ್ರೆಡಿಟ್ ಎಲ್ಲ ಅವರಿಗೆ ಬಂತು. ಆದರೆ ಚಂದಾ ಚೋರಿ ಆದಾಗ ಮಾತ್ರ ಯಾಕೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ? ಯಾರ್ಯಾರು ಇನ್ವಾಲ್ವ್ ಇದ್ದಾರೆ? ನಮ್ಮ 1, 2, 3 ಚಂಪಕ್ರಾಯ್ ಯಾರು? ನಿಮ್ಮ ಯಾವುದು ಗಣೇಶ್ ಜಿ ಅಂತೆ ಸರ್. ಇವರಿಗೆಲ್ಲ ದೇವ್ರ ಹತ್ರ ಕಳ್ತನ ಮಾಡಿಬಿಟ್ಟು ಜಿ ಬೇರೆ ಇವರಿಗೆ. ಕರ್ನಾಟಕದ ಹೆಸರು ಹಾಳು ಮಾಡೋಕ್ಕೆ ಬಂದಿರೋದು ಇವರು. ಮತ್ತು ಇನ್ನೊಬ್ಬ ಮಿಶ್ರಾ. ಎಲ್ಲ ಜಿಗಳೇ, ಎಲ್ಲ ಜಿನೂ ಹಿಂಗೆ ರೀ. ಮೋಹನ್ ಜಿ, ಹೊಸಬಾಳೆ ಜಿ,
ಎಲ್ಲ ಈಗ ಸಮಾಜದಲ್ಲಿ ವಿಷ ಬೀಜ ಬಿಟ್ಬಿಟ್ಟು ಜಿ ಬೇರೆ ಅನ್ಸ್ಕೊಳೋದು ಇವರು ಬಿಟ್ಬಿಡಿ. ನಾವು ಹೇಳ್ತಾ ಇರೋದು ಓಟ್ ಚೋರಿನೂ ಪ್ರೂವ್ ಆಗಿದೆ, ನಿಮ್ಮ ಚಂದ ಚೋರಿನೂ ಪ್ರೂವ್ ಆಗಿದೆ.